ಆಯ್ತು ಬಿಲ್ ನಾಳೆ ಬಿಲ್ ಪಾಸ್ ಆಗುತ್ತೆ ರೀ, ನಾಳೆ ಬಿಲ್ ಪಾಸ್ ಆಗುತ್ತೆ. ಏನು ಮಾತಾಡೇನ್ರಿ, ಸೂಪರ್ ಮಾತಾಡ ನೋಡ್ರಿ. ಗ್ಯಾರಂಟಿ ಏನು ಕೊಟ್ಟಿದ್ರಿ ನೀವು, ನಿಮ್ದೇ ಗ್ಯಾರಂಟಿ ಇದು. ನಮ್ಮ ಹೋಗ್ತಿರ ಸರ್ ಒಳಗೆ ಯಾರು ಬರ್ಬೇಕಂತ ಅವರು ನೀವು FSL ರಿಪೋರ್ಟ್ ಕಳಿಸ್ಕೊಟ್ಟಿವಿ ಅಂತ ಹೇಳಿದ್ರು. ಆದಾಗ್ಯೂ ನಮ್ಗೆ ವಿಡಿಯೋಸು ಫೋಟೋಸು ಬಟ್ ಅವ್ರದ್ದು ಲಾಕ್ ಚೇಂಜ್ ಆಗಿದೆ, ಯಾರು ಮಾಡಿದಾರೋ ಗೊತ್ತಿಲ್ಲ. ನಾನದು ಭಾಳ ಬೇಜಾರಾಗಿತ್ತು. Irrespective of whether cash religion, it is sensitive. It has to go to society. ಅವಳಿಗೆ ಭುವನೇಶ್ವರಿ ಅಲ್ಲ, ಅವಳಿಗೆ ಆ ಹುಡುಗಿನೂ ಹ್ಯಾಂಗ್ ಮಾಡ್ಕೊಂಡು ಈ ಹೊಸಪೇಟೆ ಇದು ಹುಬ್ಬಳ್ಳಿ ಏನಾಗಿರುತ್ತೆ ಅದನ್ನು ಹಂಗೆ ಆಗ್ಬಿಟ್ಟು. ಸರ್ ಏನಾಗಿದೆ ಸರ್ ಅವತ್ತು ಡಿಪಾರ್ಟ್ಮೆಂಟ್ ಅದನ್ನ ಮಾಡ್ಬೋದಾಗಿತ್ತು ಸರ್. ಮುಂಚೆನೆ ಅವ್ನು ಸಿಗ್ತಿದ್ದೆ ಸರ್, ಅವ್ನು ಓಪನ್ ಆಗಿ ಗಾಂಜಾ ತಗೊಂಡು ಓಡಾಡ್ತಾನೆ, ಬೇರೆಯವ್ರಿಗೆ ಕೊಡ್ತಾನೆ ಸರ್. ಅವನ ಹತ್ರ ಏನ್ ಕೆಲಸ ಇದೆ ಸರ್? ಅವ್ನು ದುಡ್ಡು ಇಷ್ಟು ಸಂಪಾದನೆ ಮಾಡಿ ರಾಜರೋಷವಾಗಿ ಹುಡುಗಿಯರ ಮೇಲೆ ಚೆಲ್ತಾ ಇರೋದು ಅವ್ನು ಈ ಗಾಂಜಾ ವ್ಯಾಪಾರದಿಂದಾನೇ ಸರ್. ಗಾಂಜಾ ವ್ಯಾಪಾರ ಮಟ್ಕ ಅವ್ನ ಸಂಪಾದನೆ ಅದು ಸರ್. ಎಲ್ಲ ಇಂಚ್ ಟು ಇಂಚ್ ಅವ್ನ ಸಂಪಾದನೆ ಅದು ಸರ್. ಅದು ಅವ್ನ ಅದ್ರ ಮೇಲೆ ಅರೆಸ್ಟ್ ಮಾಡ್ಬೋದು. ಮಾಡ್ತೀವಿ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಲ್ಲಿ ಲವ್ ಜಿಹಾದಿಗಳು ಪಟ್ಟಿರ್ತಕ್ಕಂಥ ನೂರಾರು ಯುವತಿಯರು ಅದಾರೆ. ಅದರಲ್ಲಿ ಕಡೆಗೆ ಬಂದಿರತಕ್ಕಂಥದ್ದು ಈ ಒಂದು ಕೇಸು. ಮುಸ್ತಫಾ ಅಂತಕ್ಕಂಥ ಅಳವಂಡಿಯ ಯುವಕ. ಅವ ವೃತ್ತಿಯಲ್ಲಿ ಕಾರ್ಪೆಂಟ್ ಆಗಿದ್ದರೂ ಕೂಡ ಆ ವೃತ್ತಿ ಮಾಡ್ತಾಯಿಲ್ಲ. ಗಾಂಜಾ, ಆಫೀಮು, ಮಟ್ಕ ಇವೆಲ್ಲದ್ರ ಜೊತೆಗೆ ಅವನು ಹುಕ್ಕ ಹೊಡಿತಕ್ಕಂಥದ್ದು ಇವೆಲ್ಲ ವೀಡಿಯೋಗಳು ಬಂದಿದ್ದಾವೆ. ಸುಮಾರು ಅವನ ವೀಡಿಯೋಗಳನ್ನು ನಾವು ನೋಡಿದಾಗ ನನಗೆ ಮೊದಲು ನಾನು ಬೆಂಗಳೂರಲ್ಲಿದ್ದಾಗ ನಮ್ಮ ಹುಡುಗರು ಫೋನ್ ಮಾಡಿದರು, ಮೇಡಮ್ ಒಂದು ಹುಡುಗಿನ ಕರ್ಕೊಂಡು ಈ ಥರ ಎಲ್ಲ ಓಡಾಡ್ತಾ ಇದ್ದಾನೆ, ಈ ಮೆಡಿಕಲ್ ಕಾಲೇಜಿನ ಹಿಂದೆ ಇದೆಯಲ್ಲ ನಿರ್ಜನ ಪ್ರದೇಶದಲ್ಲಿ ಕುಂತ್ಕೊಂಡಿದ್ದಾನೆ, ಆ ಹುಡುಗಿನ ಕರ್ಕೊಂಡು ಕೇಳಿದರೆ ಈ ಥರ ಅಂತ ಹೇಳ್ತಾ ಇದ್ದಾನೆ, ಅವ್ನು ಕರ್ಕೊಂಬಂದು ನೀವು ಇದು ಮಾಡಿರಿ, ಅವ್ನು ಕರ್ಕೊಂಬರ್ರಿ ಅಂತ ಹೇಳಿದೆ ನಾನು. ಮೊದಲು ಮೊಬೈಲ್ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಣ, ಮೊಬೈಲ್ ಕಸ್ಕೊಂಡಾಗ ಅವನೇ ಹೇಳ್ತದಾನಂತೆ, ಅವ್ನು ಲಾಕ್ ಮಾಡಿಕೊಟ್ಟಿದ್ದಾನೆ. ಆದರೂ ಕೆಲವೊಂದು ವೀಡಿಯೋಗಳು ಬಂದಿದ್ದಾವೆ. ಅವನ್ನೆಲ್ಲವೂ ನಾನು ನೋಡಿದ್ರೆ ನಿಜವಾಗ್ಲೂ ಈ ಫೋನ್ನಲ್ಲಿ 3000 ವೀಡಿಯೋಗಳಿದ್ದಾವೆ, 6000 ಫೋಟೋಗಳಿದ್ದಾವೆ ಮತ್ತು 3700 ವೀಡಿಯೋಗಳಲ್ಲದೆ 4000 ಫೋಟೋಗಳು ಪತ್ತೆಯಾಗಿರೋ ವಿವಿಧ ಹುಡುಗಿಯರ ಜೊತೆಗೆ. ಆ ಹುಡುಗಿಯರನ್ನ ಮಲಿಸ್ಕೊಂಡಿರೋದು, ಆ ಹುಡುಗಿಯರ ಜೊತೆಗೆ ಫ್ಲರ್ಟ್ ಮಾಡೋದು, ಆ ಹುಡುಗಿಯರ ಜೊತೆಗೆ ತಮಾಷೆ ಮಾಡೋದು, ಬೈಕ್ ರೈಡ್ ಮಾಡತಕ್ಕಂಥದ್ದು ಇವೆಲ್ಲ ಇನ್ನಿತರ ಎಷ್ಟು ಅಸಭ್ಯ ಅಂತಂದರೆ, ಒಂದು ಹಿಂದೂ ಹುಡುಗಿಯರು ಇವ್ರು ಯಾರು ಬೇರೆ ಹುಡುಗಿಯರಲ್ಲ, ಅವನಲ್ಲಿರ್ತಕ್ಕಂಥ 12 ಜನ ಹುಡುಗಿಯರ ವೀಡಿಯೋಗಳು ಬಂದಿದ್ದಾವೆ. ಅದರಲ್ಲಿ ಈಗೇನು ಆ ಹುಡುಗಿನ ಮನೆ ಕರ್ಕೊಂಡೋಗಿದ್ದಾನೆ ಸುಮ್ಮ ಅಂತಕ್ಕಂಥದ್ದು, ಆ ಹುಡುಗಿ ಕುಷ್ಟಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಹುಡುಗಿ, ಅದು ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ಹುಡುಗಿ. ನನಗೆ ಯಾಕೋ ಏನೋ ಕಾಕತಾಳೆ ಅನ್ನಿಸ್ತಾ ಇದೆ. ಹಿಂದೆ ಗವಿಸಿದ್ದಪ್ಪ ಅಂತಕ್ಕಂಥವನು ಲವ್ ಜಿಹಾದಿಗೊಳಗಾಗಿ ಅವನು ಮರ್ಡರ್ ಆಯಿತು. ಆ ಸಂದರ್ಭದಲ್ಲಿ ಆ ಕುಟುಂಬದವರು ಹೇಳಿದರು, ಆ ಕುಟುಂಬದಲ್ಲಿ ಅವ್ರ ತಂದೆ ತಾಯಿ ಹೇಳ್ತಾ ಇದ್ದಾರೆ, ಮದುವೆ ಆಗ್ತೀನಂತ ಹೇಳಿದ ಹೊರತಾಗಿ ನನ್ನ ಮಗ ಏನೋ ಹಾಳು ಮಾಡಲಿಲ್ಲ ಅಂತ ತಂದೆ ತಾಯಿ ಹೇಳಿದರು. ಆದರೆ ಇವತ್ತು ಈ ಹುಡುಗಿ ಏನು ಮಾಡ್ತಿದ್ದಾನೆ, ಅದೇ ವಾಲ್ಮೀಕಿ ಸಮುದಾಯದ ಹುಡುಗಿಯನ್ನು ಇವತ್ತು ರಾಜಾರೋಷವಾಗಿ ಕರ್ಕೊಂಡು ತಿರುಗಾಡಿ ಅಸಭ್ಯವಾದಂಥ ಮಾತುಗಳು. ಆ ಹುಡುಗಿಗೆ ಏನು ರೋಪ್ ಆಗ್ತಾ ಇದ್ದಾನೆ ಅಂದರೆ, ನಾನು ನಿನ್ನ ಜೊತೆಗೆ ಲವ್ ಮುಂದುವರ್ಸಂಗಿಲ್ಲ, ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದಾಗ, ಯಾಕೆ ಮಾಡಂಗಿಲ್ಲಂತಿ, ಮುಂಚೆ ಗೊತ್ತಾಗಲಿಲ್ಲ ನಿನಗೆ ಅಂತ ಬಲವಂತ ಮಾಡ್ತಕ್ಕಂಥ ಮಾತುಗಳು. ಒಬ್ಬ ಹುಡುಗನ ಜೊತೆಗೆ 40 ನಿಮಿಷ ನೀನು ಮಾತಾಡಿ ಅಂದ್ರೆ ಆ ಹುಡುಗಿನ ಎಷ್ಟೊಂದು ಟ್ರ್ಯಾಪ್ನಾಗ ಹಾಕಿದ್ದಾನೆ.
ಇವತ್ತು ಆ ಹುಡುಗಿ ಹೋಗಬೇಕಾದ್ರೂ ಒಂದು ಬಲವಂತದಿಂದ ಹೋಗಿದ್ದಾಳಂತ ನನಗನ್ನಿಸ್ತಾ ಇದೆ. ಯಾಕಂತಂದರೆ ಅಸಭ್ಯವಾದಂಥ ವಿಡಿಯೋಗಳು ಆ ಹುಡುಗಿಗೇನೋ ಮಾಡ್ತೀನಿ ಅಂತ ಅಂಜಿಸಿರಬೇಕು. ಬಹುಶಃ ಆ ಹುಡುಗಿ ಇವತ್ತು ಹೋಗಿದ್ದಾಳೆ. ತಂದೆ ತಾಯಿ ಮನೆಯಲ್ಲಿ, ತಂದೆ ಹಾರ್ಟ್ ಪೇಷಂಟ್ ಅಂತೆ, ಅಣ್ಣ ಹುಬ್ಳಿಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಚಿಕ್ಕಮ್ಮದವರು ತಾಯಿ ಅಣ್ಣ ಅವರೆಲ್ಲ ಬಂದರೂ ಕೂಡ ಆ ಹುಡುಗಿ ಅವರನ್ನು ಧಿಕ್ಕರಿಸಿ ಅವನೇ ಬೇಕಂತ ಹೋಗಿದ್ದಾಳೆ ಅಂದರೆ ಬಲವಾದ ಕಾರಣ ಇದೆ. ಉಳಿದ ಯುವತಿಯವರು ಏನು ಬರ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ, ಉಳಿದವ್ರು ಯಾರು ಬರ್ತಾ ಇಲ್ಲ. ನನಗೆ ಬಂದಿರತಕ್ಕಂಥ ವಿಡಿಯೋ ಎಲ್ಲರೂ ಕೂಡ ಒಂದು ಹುಡುಗಿ ಬುರ್ಕ್ ಹಾಕ್ಕೊಂಡಿದ್ದಾಳೆ, ಆ ಹುಡುಗಿ ಬುರ್ಕ್ ಹಾಕ್ಸಿದ್ದಾನೆ, ಒಂದು ಹುಡುಗಿನ ತೊಡಿಮೆ ಮಲಿಸ್ಕೊಂಡಿದ್ದಾಳೆ. ಏನು ಅವು ಫೋಟೋಗಳು ನೋಡೋಣ ಹೊಟ್ಟೆ ಉರಿತದೆ ನಮಗೆ. ಇಂಥವ್ರನ್ನ ಇವತ್ತು ಯಾರು ಕೇಸ್ ಮಾಡಿ ಅವತ್ತು ಕೊಡಬೇಕಿತ್ತು, ಅವತ್ತು ನಾವು ಕೇಸ್ ಬುಕ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮಾನ್ಯ SP ಅವರು ಹೇಳ್ತಾ ಇದ್ದಾರೆ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಒಬ್ಬ ಪ್ರೀತಿ ಮಾಡಿ ಭಾಳ ಕೊಡ್ತೀನಿ ಅಂದವನ್ನ ಮಸೀದಿ ಮುಂದೆ ಆಡಗಲು ಕುತ್ತಿಗೆ ಕೊಯ್ದರು, ಕೋಳಿ ಕುತ್ತಿಗೆ ಕೊಯ್ದಂಗೆ ಕೊಯ್ದರು ನಮ್ಮ ಕೊಪ್ಪಳ ಗೋಯಿಸಿದ್ದಪ್ಪನ. ಇವತ್ತು ಆ ಹುಡುಗ ಇಷ್ಟು ಜನ ಹುಡುಗಿಯರ ಜೀವನ ಹಾಳು ಮಾಡಿದ್ರು ಅವನು FS ಅಲ್ಲಿ ಕಳಿಸಿ ಅನ್ನೋದನ್ನು ತೋರಿಸ್ಬಿಟ್ಟು ಅದು ಏನು ಮಾಡಿದೆ ಅವನ ಜೊತೆಗೆ ಆ ಹುಡುಗಿನ ಕಳಿಸ್ಕೊಟ್ಟಿದ್ದಾರೆ ಅಂದರೆ ಇದು ಎಂಥ ಕಾನೂನುಗಳು? ತಮಗೆಲ್ಲ ಗೊತ್ತಿದ್ದಂಗೆ ರಾಜ್ಯದಲ್ಲಿ ಇವತ್ತು ಲವ್ ಜಿಹಾದ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ತಾವು ಹುಬ್ಳಿಯಲ್ಲಿ ನೋಡಿದಿರಿ, ಇವತ್ತು ಬಾಗಲಕೋಟೆಯಲ್ಲಿ ಒಂದು 19 ವರ್ಷದ ಹಿಂದೂ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದೆ. ಯಾಕಂದರೆ ಆ ಹುಡುಗಿನ ಮತಾಂತರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ. ಅದೇ ಥರ ಅನೇಕ ಪ್ರಕರಣಗಳು ಕೊಪ್ಪಳದಲ್ಲಿ ನಡೀತಾ ಇದ್ದಾವೆ, ತಮಗೆಲ್ಲ ಗೊತ್ತಿದೆ. ಈ ಪ್ರಕರಣಕ್ಕೆಲ್ಲ ಇಲ್ಲಿಯ ನಾಯಕರು ಮತ್ತು ಸಂಸದರು ಏನು ಹೇಳ್ತಾರೆ ಅಂತಂದರೆ, ಇದರಲ್ಲಿ ಎಲ್ಲ ಲವ್ ಪ್ರಕರಣಗಳು ಲವ್ ಜಿಹಾದ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ, ಇವು ಮುಸ್ತಫಾ ಮಾಡ್ತಿರೋದೇನು? ಮುಸ್ತಫಾ ಹುಡುಗಿನ ಮತಾಂತರ ಮಾಡೋಕ್ಕೆ ಪ್ರಯತ್ನ ಮಾಡಿಲ್ವಾ? ಮುಸ್ತಫಾಗ ಒಂದು ಹುಡುಗಿ ಜೊತೆ ನಾನು ಒಪ್ಕೊಳ್ತೀನಿ. ಪ್ರೇಮಕ್ಕೆ ಯಾವುದೂ ಒಂದು ಜಾತಿ ಇಲ್ಲ, ಧರ್ಮ ಇಲ್ಲ, ಒಪ್ಕೊಳ್ತೀನಿ. ಆದರೆ ಎಷ್ಟು ಜನರ ಒಟ್ಟಿಗೆ ಆಗುತ್ತೆ ರೀ? 16 ಜನರೊಟ್ಟಿಗೆ ಅವನು ವೀಡಿಯೋ ಮಾಡ್ಕೊತಾನೆ, ಅವ್ರದ್ದು ಫೋಟೋ ತೆಗಿತಾನೆ, ಅವ್ರದ್ದು ವೀಡಿಯೋ ಮಾಡ್ತಾನೆ. ಇವ್ರು ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರಾ? ಇಲ್ಲಿ ಸಂಸದರು ಕೆಲಸ ಇಲ್ದಾರ ಹೋಗಿ ಪಂಚಾಯಿತಿ ಮಾಡಂತ ಹೇಳ್ತಾರೆ. ಹೌದ್ರಿ, ನಮಗೆ ಕೆಲಸ ಇಲ್ಲ, ನಮ್ಮದು ಪ್ರೇರಣಾ ಕಂಪ್ನಿ ಇಲ್ಲ, ನಾವು ಕಳವು ಮಾಡಿ ಉಸುಗೋರೋದಿಲ್ಲ, ಇಲ್ಲಿ ಕಂಕರ ಇರೋದಿಲ್ಲ, ನಮಗೆ ಕೆಲಸ ಇಲ್ಲ, ಒಪ್ಕೊಳ್ತೀನಿ. ಅನೈತಿಕ ದಂಧೆಗಳನ್ನು ನಾವು ಮಾಡ್ತಾ ಇಲ್ಲ, ಇವತ್ತು ನಾವು ಒಪ್ಕೊಳ್ತೀನಿ. ಆದರೆ ಇದು ಸಮಾಜದ ಕೆಲಸ ರೀ. ಇದಕ್ಕೆಲ್ಲರೂ ಕೆಲಸವನ್ನು ಬಿಟ್ಟು ಇದಕ್ಕೆ ಕೈಗೂಡಿಸ್ಬೇಕು. ಇವತ್ತು ಒಂದು ಧರ್ಮದ ಯುವತಿಯರನ್ನು ಮನವೊಲಿಸಿ ಆ ಹುಡುಗಿಯರನ್ನ ಮತಾಂತರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರು ಅಂಥದಕ್ಕೆ ಇವರು ಕಾನೂನಾತ್ಮಕ ರಕ್ಷಣೆ ಕೊಡ್ತಾರ ಸಂಸದರು? SP ಅವ್ರಿಗೆ ಏನಂತ ಸರ್, ನಾವು ಅವ್ರಿಗೆ ಹೇಳಿದ್ದು, ಅವರು ಏನು ಹೇಳಿದರು, ನಾವು ವೀಡಿಯೋಸ್ ಎಲ್ಲ ತೋರಿಸಿದ್ರೆ ಇವೆಲ್ಲ ವೀಡಿಯೋ ಅಥೆಂಟಿಸಿಟಿ ನಾವು ನಂಬಕ್ಕಾಗೋದಿಲ್ಲ, ನಾವು ಅವನ್ನೆಲ್ಲ FSI ಅಲ್ಲಿ ಕಳಿಸಿದ್ದೀವಿ, ಅದು ಬಂದ ಮೇಲೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದರು. ನಾವು FSI ಅಲ್ಲಿ ರಿಪೋರ್ಟ್ ಬರೋಕ್ಕೆ ಎಷ್ಟು ದಿನ ಆಗುತ್ತೆ ಅಂದರೆ ಅವರು 15 ಡೇಸ್ ಟೈಮ್ ಕೇಳಿದ್ದಾರೆ ನಮ್ಮ ಹತ್ರ. 15 ಡೇಸಲ್ಲಿ ಬರುತ್ತೆ ಅಂತೇಳಿ ನಾವು ಅವ್ರಿಗೆ ಏನು ಒತ್ತಾಯ ಮಾಡಿದ್ದಂದರೆ, ಅವನು ಬರೀ ಈ ಥರ ಪ್ರಕರಣಗಳು, ಈ ಪ್ರೇಮದ ಪ್ರಕರಣಗಳನ್ನು ಮಾಡ್ತಾ ಇಲ್ಲ, ಅವನು ಅದ್ರ ಒಟ್ಟಿಗೆ ಅವನು ಗಾಂಜಾ ಹೊಡಿತಾ ಇದ್ದಾನೆ, ವೀಡಿಯೋ ಮಾಡ್ಕೊಂಡಿದ್ದಾನೆ, ಗಾಂಜಾ ಹೆಂಗೆ ಸೇದ್ಬೇಕು ತೋರಿಸ್ಕೊಡ್ತಾನೆ, ಗಾಂಜಾಗಳನ್ನು ದೋಸ್ತರಿಗೆಲ್ಲ ಫ್ರೆಂಡ್ಸ್ಗೆಲ್ಲ ಕೊಡ್ತಾ ಇದ್ದಾನೆ, ಉಕ್ಕ ಯೂಸ್ ಮಾಡ್ತಾ ಇದ್ದಾನೆ, ಓಸಿ ಆಡ್ತಾನೆ. ಆ ಪ್ರಕರಣದಲ್ಲಿ ಅವನು ಅರೆಸ್ಟ್ ಮಾಡಿ ನೀವು ಒಂದು ಕಾಲ್ ರೆಕಾರ್ಡು, ಲೊಕೇಶನ್ನು, ಅವನ ಜೊತೆ ಯಾರು ಕಾಂಟ್ಯಾಕ್ಟ್ ಇದ್ದಾರೆ ಸಿಗ್ತಾರೆ ತಗೊಳ್ಳಿ ಅಂತ ಹೇಳಿದರೆ ಅವ್ರು ನಾವು ಭಾಳ ಅಸಹಾಯಕರಾಗಿದ್ದಾರೆ. ಅವರು ಪ್ರೆಷರ್ ಇದೆ, ಅವರಿಗೆ ಪ್ರೆಷರ್ ಇದೆ. ಅದಕ್ಕೆ ಅವ್ನು ಓಪನ್ ಆಗಿಬಿಟ್ಟಿದ್ದಾರೆ ರೀ. ಇವತ್ತೊಂದು ಸಮಾಜಕ್ಕೆ ಏನು ಮೆಸೇಜ್ ಕೊಡಬೇಕಂತಾರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಭಾಳ ಮಾತ್ರ ಇವತ್ತು ಮಾತಾಡಿದಂಥ ಪೊಲೀಸ್ ಅಧಿಕಾರಿಗಳು ಮಾತ್ರ ಭಾಳ ಅಸಹಾಯಕರಾಗಿದ್ದಾರೆ. ಅವ್ರಿಗೆ ಯಾವುದೋ ದೊಡ್ಡ ಒತ್ತಡ ಇದೆ, ಇವ್ರನ್ನೆಲ್ಲ ಮಾಡಬಾರ್ದು, ಇಂಥ ದಂಧೆಗಳು ಅವ್ರು ಮಾಡಿದರೆ ಬೇರೆಯವರಿಗೆ ಸಹಾಯ ಆಗುತ್ತೆ ಅನ್ನೋ ಮಟ್ಟದಲ್ಲಿ ಇವತ್ತು ಅವ್ರು ಮಾತಾಡಿದರು. ವಿಷಯದಲ್ಲಿ ಪೊಲೀಸ್ ಇಲಾಖೆಯವರು ಏನು ಮೃದು ಧೋರಣೆಯನ್ನು ತಾಳ್ತಾ ಇದ್ದಾರೆ, ಇದು ನಿಜಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಇದನ್ನು ಖಂಡಿಸ್ತದೆ. ಯಾಕೆ ಅಂದರೆ ಈಗಾಗಲೇ ಪ್ರಕರಣ ಬೆಳಕಿಗೆ ಬಂದು ಹಲವಾರು ದಿನಗಳಾಗಿದೆ. ಪೊಲೀಸರಿಗೂ ಕೂಡ ಗೊತ್ತಿದೆ, ಅದರ ಜೊತೆಗೆ TV ಮಾಧ್ಯಮದಲ್ಲೂ ಕೂಡ ವರದಿಯಾಗಿದೆ, ರಾಜ್ಯ ಮಟ್ಟದ ಸುದ್ದಿಯಾಗಿದೆ. ಅಷ್ಟೆಲ್ಲ ಸುದ್ದಿಗಳಾದ್ರೂ ಕೂಡ ಇವತ್ತು ಅವನು ಕರೆದು ಎನ್ಕ್ವೈರಿ ಮಾಡುವಂಥ ಹಂತದಲ್ಲೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಅಸಹಾಯಕ ಆಗಿದೆ, ಎಷ್ಟರ ಮಟ್ಟಿಗೆ ಆಡಳಿತ ಪಕ್ಷದ ಏನು ಇರುವಂಥ ಈ ಶಾಸಕರಿರ್ಬೋದು, ಸಂಸದರಿರ್ಬೋದು, ಇವರ ಒತ್ತಡ ಇದ್ದದಕ್ಕೆ ತಾನೇ ಈ ರೀತಿಯಾಗಿ ಆಗ್ತಾಯಿದೆ ಅನ್ನೋದು ನಮ್ಮೆಲ್ಲ ಇದು ಏನು ಊಹೆ. ಆ ರೀತಿಯಲ್ಲಿ ಇವತ್ತು ಅದು ಒಂದೇ ಕೇಸ್ ಅಲ್ಲ, ನಿಮಗೆ ಗೊತ್ತಿರಲಿ, ಅದರಲ್ಲಿ ಗಾಂಜಾ ವಿಷಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಗಾಂಜಾ ಮಟ್ಕ
ಮತ್ತು ಅನೈತಿಕ ಚಟುವಟಿಕೆಗಳು ಆಗ್ತಾ ಇವೆ ಅನ್ನೋದನ್ನು ಸಾರಿ ಭಾರತೀಯ ಜನತಾ ಪಾರ್ಟಿ ಹಲವಾರು ಬಾರಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಮತ್ತು ಇದ್ರ ಬಗ್ಗೆ ನಾವು ಜನರು ಮನವರಿಕೆ ಮಾಡ್ಕೊಳ್ಳುವಂಥ ಕೆಲಸ ಮಾಡಿದ್ವಿ. ಆದರೆ ಆ ನಿಟ್ಟಿನಲ್ಲಿ ಯಾವುದೂ ಪ್ರಯತ್ನ ಅದನ್ನು ಮಟ್ಟ ಹಾಕುವಂಥ ಪ್ರಯತ್ನ ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಗಿಲ್ಲ. ಅದು ಸಂಪೂರ್ಣ ವಿಫಲ ಆಗೈತಿ. ಹಾಗಾಗಿ ಆ ವಿಷಯ ಹಿಡ್ಕೊಂಡು ಅಟ್ಲೀಸ್ಟ್ ಅವನು ಎನ್ಕ್ವೈರಿ ಮಾಡಲಿಕ್ಕೆ 2-3 ಕಾರಣ ಇದೆ. ಒಂದು ಈ ಹುಡುಗಿ ವಿಷಯ ಇದೆ, ಎರಡನೇದು ಮಟ್ಕಾ ವಿಷಯ ಇದೆ, ಮೂರನೇದು ಹುಕ್ಕಾ ನಮ್ಮ ರಾಜ್ಯದಲ್ಲಿ ಬ್ಯಾನ್ ಆಗಿದೆ. ಹುಕ್ಕಾ ಬ್ಯಾನ್ ಆದ್ರೂ ಕೂಡ ಅವ ಹುಕ್ಕಾ ಯೂಸ್ ಮಾಡ್ತಾ ಇದ್ದಾನೆ ಒಂದು ದಾಬಾಲ್ ಕೂತ್ಕೊಂಡು. ಮತ್ತು ದಾಬಾಗಳಲ್ಲಿ ಹುಕ್ಕಾ ಯೂಸ್ ಮಾಡ್ತಾ ಇದ್ದಾನೆ, ಏನು ಅರ್ಥ ಇದು? ಬೆಂಗಳೂರಲ್ಲೇ ಬ್ಯಾನ್ ಆಗಿದೆ. ಹಾಂ, ಮತ್ತೆ ಅವಕ್ಕೆಲ್ಲ ಕುಮ್ಮಕ್ಕಿರೋದು ಯಾರ್ದು? ಜನಪ್ರತಿನಿಧಿಗಳ ಕುಮ್ಮಕ್ಕಿದೆ, ಇಲಾಖೆಯ ಸಪೋರ್ಟ್ ಇದೆ. ಆದರೆ ಅದಕ್ಕಾಗಿ ಅವರು ಆ ರೀತಿಯಾಗಿ ವರ್ತನೆ ಮಾಡ್ತಾಯಿದ್ದಾರೆ. ಅಷ್ಟು ರಾಜಾರೋಷವಾಗಿ ಹುಕ್ಕಾ ಹೊಡಿತಾನಂದ್ರೆ ಏನು ಅರ್ಥ? ಗಾಂಜಾನ ಹೆಂಗೆ ಸೇದ್ಬೇಕಂತೇಳಿ ಜನರಿಗೆ ಹುಡ್ರಿಗೆ ತೋರಿಸ್ಕೊಡ್ತಾನಂದ್ರೆ ಮತ್ತು ಒಬ್ಬ ಪೆಡ್ಲರ್ ಹೌದಲ್ಲ, ಮತ್ತು ಅಂಥವ್ರ ಮ್ಯಾಗ ಅಟ್ಲೀಸ್ಟ್ ಆ ವಿಷಯಕ್ಕರ ಕರೆದು ಎನ್ಕ್ವೈರಿ ಮಾಡ್ಬೇಕು, ಆ ವಿಷಯದ ಮ್ಯಾಗಾರ ಕೇಸ್ ಮಾಡ್ಬೇಕಲ್ಲ. ಅದನ್ನೂ ಮಾಡಂಗಿಲ್ಲ ಅಂದ್ರೆ ಏನು ಅರ್ಥದ? ತಾವೇನು ಒತ್ತಾಯ ಮಾಡ್ತೀವಿ ಸರ್? ನಾವು ಒತ್ತಾಯ ಮಾಡೋದು ಅವ್ನು ಕರ್ರಿ, ಅವ್ನ ಮ್ಯಾಗ ಸೀರಿಯಸ್ ಆ್ಯಕ್ಷನ್ ಆಗಬೇಕು. ಲವ್ ಜಿಹಾದ್ ವಿಷಯದಾಗ ಅವ್ನ ಮೇಲೆ ಸೀರಿಯಸ್ ಆ್ಯಕ್ಷನ್ ಮಾಡಿದ್ರೆ ಮಾತ್ರ ಅವನಿಂದ ಇನ್ನೂ ಅವ್ನ ಜಾಲ ಏನೈತೆ ಅದೆಲ್ಲ ಗೊತ್ತಾಗುತ್ತೆ. ಜೊತೆಗೆ ಆ ಹುಡುಗಿಯರ ಭವಿಷ್ಯ ಹಾಳಾಗಬಾರ್ದು. ನಮ್ಮ ಈಗ ಅವೆಲ್ಲ ಈಗ ವಿಡಿಯೋಸ್ ಹೊರಗೆ ಬಂದರೆ ಏನಾಗುತ್ತೆ ಹೇಳ್ರಿ? ಈಗ ಒಂದು ಹುಡುಗಿ ಬಾಗಲಕೋಟೆ ಇರುವಂಥ ಒಂದು ಹುಡುಗಿ ನೇಣು ಹಾಕ್ಕೊಂಡು ಸತ್ಕೊ ಬರೀ ಇದು ಒಂದು ವಿಷಯಕ್ಕೆ. ಈಗ ಇವೆಲ್ಲ ಬಡವ್ರು ಹೆಣ್ಮಕ್ಳು ಅವರೆಲ್ಲ ಅವ್ರ ವಿಡಿಯೋಸ್ ಹೊರಗೆ ಬಂದ್ರೆ ಏನಾಗ್ತಾವೆ ಪರಿಸ್ಥಿತಿ? ಮತ್ತು ಕೊಪ್ಪಳದಾಗ ಒಂದು 8-10 ನೇಣಿಗಾರ ಹೋಗ್ತಾರೆ, ಮತ್ತು ಏನಾರ ಆಗ್ತಾವೆ. ಹಂಗಾಗಿ ಅವನ್ನ ಸಟ್ಲ್ ಬಿಡಾಕತ್ತಾರೆ ಇವರು. ಅವ್ನ ಮ್ಯಾಗ ಸೀರಿಯಸ್ ಆಗಿ ಆ್ಯಕ್ಷನ್ ಆಗಬೇಕು. ಆ್ಯಕ್ಷನ್ ಆಗಲಿಲ್ಲ ಅಂದ್ರೆ ಬರುವಂಥ ದಿನೊಳಗೆ ನಮ್ಮ ಪಾರ್ಟಿಯಿಂದ ನಾವು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಆದರೆ ಈ ಪ್ರಕರಣ ಸುಮ್ಮನೆ ಬಿಡಂಗಿಲ್ಲ. ಓಕೆ.